ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ. ಬಿತ್ತುವವನ ಸಮಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದಾನೆ. ಈ ದಿನ ದೇವರಾತ್ಮನು ನಮ್ಮ ಜೊತೆಯಲ್ಲಿ ಮಾತನಾಡುವಂಥ ಮಾತು ಅಥವಾ ನಮ್ಮ ಹೃದಯ ಭೂಮಿಯಲ್ಲಿ ಬಿತ್ತುವಂಥ ಬೀಜ ಯಾವುದು ಅಂದರೆ, ನಿರ್ಲಕ್ಷ್ಯದಿಂದ ಈ ಆತ್ಮೀಯ ಯಾತ್ರೆಯಲ್ಲಿ ನಾವು ಮುಂದೆ ಸಾಗಿದರೆ ಏನಾಗುತ್ತೆ. ಯೇಸು ಕ್ರಿಸ್ತರು ನಮಗಾಗಿ ಆ ಮಹಿಮೆಯನ್ನು ಬಿಟ್ಟು ಈ ಲೋಕದಲ್ಲಿ ಜನಿಸಿ 33 ವರ್ಷಗಳ ಕಾಲ ನಮಗಾಗಿ ಆತನು ನರಾವತಾರವನ್ನು ಎತ್ತಿ ಜೀವಿಸಿದಂಥ ಜೀವಿತವನ್ನ, ನಮ್ಮೆಲ್ಲರ ಪಾಪಗಳಿಗಾಗಿ ಆತನು ರಕ್ತ ಚೆಲ್ಲಿ ಪ್ರಾಣ ಕೊಟ್ಟದರಲ್ಲಿರುವಂಥ ಒಂದು ವಿಶೇಷವಾದ ಪ್ರೀತಿಯನ್ನ, ತ್ಯಾಗವನ್ನ, ಆ ಪ್ರಾಣ ಕೊಡೋದಕ್ಕಿಂತ ಮುಂಚೆ ಆತನು ಒಡಿಸ್ಕೊಂಡಿರುವಂಥ ಹೊಡೆತಗಳನ್ನ, ಮುಖಕ್ಕೆ ಉಗಿಸಿಕೊಂಡಿರುವಂಥ ಉಗಿತವನ್ನ, ಮುಳ್ಳಿನ ಕಿರೀಟ ಬಿಟ್ಟು ಹೊಡೆದಂಥ ಹೊಡೆತಗಳನ್ನ, ಶರೀರವೆಲ್ಲ ರಕ್ತಸಿಕ್ತವಾಗಿ ದೇಹವೆಲ್ಲ ಮಾಂಸ ಮುದ್ದೆಯಾಗಿರುವಂಥ ಆ ಒಂದು ದೃಶ್ಯಗಳನ್ನ ಅಥವಾ ಆ ಒಂದು ತ್ಯಾಗಗಳನ್ನ ನಾವು ಮರೆತು ಆ ಒಂದು ತ್ಯಾಗದಿಂದ ಉಂಟಾದಂಥ ಆ ಮಹಿಮೆಯ ರಕ್ಷಣೆಯನ್ನ ಅಥವಾ ದೊಡ್ಡ ರಕ್ಷಣೆಯನ್ನು ನಾವು ನಿರ್ಲಕ್ಷ್ಯ ಮಾಡಿದರೆ ಏನಾಗುತ್ತೆ ಅಂತ ಏನು ಕೇಳ್ತೀರಾ ಬ್ರದರ್? ಖಂಡಿತವಾಗಿ ನರಕಕ್ಕೆ ಹೋಗ್ತೇವೆ. ಖಂಡಿತವಾಗಿ ಅದೇ ನಡೆಯೋದು, ಬೇರೆ ಏನು ನಡೆಯಲ್ಲ. ಆದರೆ ಇವತ್ತು ನಾವು ಕ್ರಿಸ್ತನಲ್ಲಿ ರಕ್ಷಿಸಲ್ಪಟ್ಟಿದ್ದೇವೆ, ಆತ್ಮನಿಂದ ತುಂಬಿಸಲ್ಪಟ್ಟಿದ್ದೇವೆ ಅಂತೇಳಿ ಹೇಳಿಕೊಳ್ಳುವಂತ ನಾವು ಕೆಲವು ನಿರ್ಲಕ್ಷ್ಯ ಸ್ವಭಾವದಲ್ಲಿದ್ದೇವೆ. ನಿಮಗೆ ಒಂದು ಕತೆ ಹೇಳಿದ್ರೆ ಅರ್ಥ ಆಗುತ್ತೆ ಅನ್ಸುತ್ತೆ. ಒಂದು ಸಾರಿ ಒಬ್ಬ ವ್ಯಕ್ತಿ ಕತ್ತೆಯನ್ನ ಸಾಕಿದ್ನು. ದೂರ ಪ್ರಾಂತ್ಯಕ್ಕೆ ಪ್ರಯಾಣದಲ್ಲಿರುವಾಗ ಮಾರ್ಗ ಮಧ್ಯದಲ್ಲಿ ಸ್ವಲ್ಪ ಮಳೆ ಬಂತು. ಆ ಕತ್ತೆ ಮೇಲಿರುವಂಥ ಎಲ್ಲ ವಸ್ತ್ರಗಳನ್ನ, ಮತ್ತೊಂದು ಚಾವಡಿ ಅವುಗಳೆಲ್ಲವನ್ನ ತಗೊಂಡು ಚಿಕ್ಕದಾದಂಥ ಒಂದು ಮನೆ ಮಾಡಿಕೊಂಡು, ಗುಡ್ಸಿಲ್ ಟೈಪ್, ಅದ್ರ ಒಳಗಡೆ ಈ ವ್ಯಕ್ತಿ ಹೋಗಿ ಉಳ್ಕೊಂಡು ಸ್ವಲ್ಪ ಮಳೆ ಶುರುವಾಯಿತು. ಈ ಕತ್ತೆಯನ್ನ ಪಕ್ಕದಲ್ಲೇ ಒಂದು ಕಟ್ಗೆ ಉಣಿ ಅದಕ್ಕೆ ಕಟ್ಟೆ ಹಾಕಿದ್ನು, ಎಲ್ಲೂ ಹೋಗ್ಬಾರ್ದು ಅಂತೇಳಿ. ಮಳೆ ಬರ್ತಾ ಇರುವಾಗ ಆ ಕತ್ತೆ ಬಹಳ ಹೊತ್ತಾಯ್ತು, ತೊಯ್ದೋಗ್ತೇನೆ ಅಂತೇಳಿ ಯಜಮಾನನ ಕಡೆ ರಿಕ್ವೆಸ್ಟ್ ಮಾಡ್ಕೊಳ್ತು. ಏನಂತಂದ್ರೆ, ಸ್ವಲ್ಪ ನಾನು ಮೂತಿ ಮಾತ್ರ ಒಳಗಡೆ ಇಡ್ತೇನೆ. ಆ ಯಜಮಾನ ಯೋಚನೆ ಮಾಡಿದ್ನು, ಇಷ್ಟು ದೊಡ್ಡ ಕತ್ತೆ ಒಳಗಡೆ ಬಂದ್ರೆ ಇದೊಂದು ಸಣ್ಣ ಟೆಂಟ್, ಕಷ್ಟ ಅನುಭವಿಸ್ಬೇಕಾಗತ್ತಲ್ಲ, ಆದರೂ ಇರಲಿ ಬಿಡು ಪರವಾಗಿಲ್ಲ ಅಂತೇಳಿ ಅವಕಾಶ ಕೊಡ್ನು. ಸ್ವಲ್ಪ ಹೊತ್ತಿನ ನಂತರ 2 ಕಾಲುಗಳನ್ನ ಸ್ವಲ್ಪ ಒಳಗಿಟ್ಕೊಳ್ತೀನಿ, ನನಗೆ ಹೊರಗಡೆ ಬಹಳ ಚಳಿ ಆಗ್ತೈತೆ ಅಂದ್ರೆ, ಆಯ್ತು ಇರಲಿ ಬಿಡು ಪರವಾಗಿಲ್ಲ. ನಂತರ ಇನ್ನೂ 2 ಕಾಲುಗಳನ್ನ ಒಳಗೆ ತಗೊಂಡ್ಬರ್ತಾನೆ, ಇರಲಿ ಬಿಡು ಪರವಾಗಿಲ್ಲ. ಆ ವ್ಯಕ್ತಿ ಹಾಗೆ ಪರವಾಗಿಲ್ಲ ಅಂತೇಳಿ ಕೊನೆಗೂ ಆ ಕತ್ತೆನ ಪೂರ್ತಿ ಒಳಗೆ ಕರ್ಕೊಂಡು, ನೀವು ಕೇಳ್ಬೋದು ಕರ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ ಬ್ರದರ್ ಅಂತೇಳಿ. ಬಟ್ ಇಲ್ಲಿ ಕತ್ತೆನ ಕರ್ಕೊಳ್ಳೋ ವಿಷಯದಲ್ಲಿ ಅಥವಾ ಕತ್ತೆ ಆ ಯಜಮಾನನಿಗೆ ಪ್ರೀತಿ ಇರಬಾರ್ದು ಅಂತ ಹೇಳ್ತಾ ಇಲ್ಲ. ಈ ಕತ್ತೆ ಸ್ವಲ್ಪ ಅವಕಾಶ ಮಾಡ್ಕೊಂಡು ಒಳಗೆ ಹೋದ ನಂತರ ಈಗಿರೋದು ನಿಜವಾದಂಥ ವಿಷಯ. ಆ ವ್ಯಕ್ತಿಗೆ ಹೇಳ್ತದೆ, ಇಲ್ಲಿ ನನಗೂ ಜಾಗ ಸಾಲಲ್ಲ, ನಿನಗೂ ಜಾಗ ಸಾಲಲ್ಲ, ದಯಮಾಡಿ ನೀನು ಹೊರಗಡೆ ಹೋಗು ಅಂತೇಳಿ. ಗೊತ್ತಲ್ಲ ಕತ್ತೆ ಓದಿದ್ದು ಹೆಂಗೆ ಓದಿದ್ದದಂತೇಳಿ, ಚಾಡ್ಸಿ ಒದ್ದೇಟಿಗೆ ಹೊರಗಡೆ ಬಂದ್ಬಿದ್ದ. ಆಗ ಅವನಿಗೆ ಅನುಭವ ಆಯಿತು, ಅಯ್ಯೋ ಈ ಕತ್ತೆನ ಕರ್ಕೋಬಾರ್ದಾಗಿತ್ತು ಅಂತೇಳಿ. ಬಟ್ ಪ್ರಯೋಜನ ಇಲ್ಲ. ಸೊ ಈ ಆತ್ಮೀಯ ಯಾತ್ರೆಯಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ ಅಂತ ಅಂದ್ರೆ, ಪರವಾಗಿಲ್ಲ ಅನ್ನುವಂಥದ್ದು ಬಹಳ ಓಡ್ತಾ ಇದೆ.
ಅನೇಕ ವಿಶ್ವಾಸಿಗಳಲ್ಲಿ ಏನಾಗತ್ತೆ ಬಿಡು, ಅಲ್ಲ ಕಣೋ, ಮೊಬೈಲ್ನೆಲ್ಲ ರೀಲ್ಸ್ ನೋಡ್ತಾ ಕಾಮಿಡಿ ನೋಡ್ತಾ ನಾವು ಲೋಕಾನುಸಾರವಾಗಿ ಜೀವಿಸ್ಬಾರ್ದ್ರೆ ಏನಾಗುತ್ತೆ? ಒಂದು ನೋಡಿದ್ರೆ ಏನಾಗುತ್ತೆ? ನಮ್ಮ ಪಾಸ್ಟರ್ ನೋಡ್ತಾರೆ. ಬೈಬಲ್ನ ಶಿಸ್ತಾಗಿ ಕೂತ್ಕೊಂಡು ಓದ್ಬೇಕು ಕಣೋ, ಆ ಥರ ಮ್ಯಾಗ್ಝಿನ್ ಓದ್ದಂಗೆ ಓದಬಾರ್ದು. ಏನಾಗುತ್ತೆ? ಪರವಾಗಿಲ್ಲ, ನಡೀತದೆ. ಚರ್ಚ್ಗೆ ಕರೆಕ್ಟ್ ಟೈಮ್ಗೆ ಹೋಗ್ಬೇಕಾಗಿತ್ತಪ್ಪ, ದೇವ್ರ ಆಶೀರ್ವಾದ ಮಾಡ್ತಾನೆ, ವಾಕ್ಯ ಹೇಳುತ್ತೆ, ಅದನ್ನು ಗೌರವಿಸ್ಬೇಕು. ಸಬ್ಬತ್ ದಿನವನ್ನ ಹತ್ತಲಾರ್ದಂಥ ಎತ್ತರವಾದ ಶಿಖರಕ್ಕೆ ಹತ್ತಿಸ್ತಾನೆ. ಯಾಕೋಬರ ಸ್ವಾಸ್ಥ್ಯವನ್ನು ಅನುಭವಿಸುವಂತೆ ಮಾಡ್ತಾನೆ. ಲೇಟಾಗಿ ಹೋದ್ರೆ ಏನಾಗುತ್ತೆ? ಏನಾಗಲ್ಲ, ಪರವಾಗಿಲ್ಲ. ಸ್ವಲ್ಪ ಯಾವುದೋ ಒಂದು ಹುಡುಗಿ ಜೊತೆ ಜಸ್ಟ್ ಚಾಟ್ ಮಾಡ್ತಾ ಇದ್ದೇನೆ ನಾನು, ತಪ್ಪೇನು ಮಾಡಿಲ್ಲ, ಸ್ವಲ್ಪ ಮಾತಾಡಿದ್ರೆ ಏನಾಯ್ತು? ಪರವಾಗಿಲ್ಲ. ಸೈತಾನನು ಒಬ್ಬ ವಿಶ್ವಾಸಿ ಅಥವಾ ಒಬ್ಬ ದೇವ ನಂಬಿರುವಂತ ಮಗುವಿನ ಜೀವಿತದಲ್ಲಿ ಹೇಗೆ ಬರ್ತಾನಂದ್ರೆ, ಪರವಾಗಿಲ್ಲ ನಡೀತದೆ ಅನ್ನೋಂಥ ಆಲೋಚನೆ ತಂದಾಗ್ತಾನೆ ಅವನು. ಇವತ್ತು ಒಂದು ರೀಲ್ಸ್ ನೋಡ್ತೀಯಾ ಅಥವಾ ಒಂದು ರೀಲ್ ನೋಡ್ತೀಯಾ, ಅಥವಾ ನಾಳೆ 2 ನೋಡ್ತೀಯಾ, 3 ನೋಡ್ತೀಯಾ, ನಾಳೆ ನಿಮ್ಮ ಪಾಸ್ಟ್ರು ನಿಮ್ಮ ತಂದೆ ತಾಯಿಗಳು ಕರೆದ್ರು ಕೂಡ ಆಲಯಕ್ಕೆ ಬರದಂತೆ, ಪ್ರಾರ್ಥನೆ ಮಾಡ್ಕೊಳ್ಳಾರ್ದಂತೆ ಗಂಟೆ ಗಂಟೆ ನೋಡೋ ತರ ಮಾಡ್ತಾನೆ ಅವನು ಸೈತಾನು. ಅದಕ್ಕಾಗಿ ಆ ರಕ್ಷಣೆಯನ್ನ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಈ ಸಣ್ಣ ಸಣ್ಣ ಪಾಪಗಳನ್ನ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಅಯ್ಯೋ, ಕಾಲಿಗೆ ಒಂದು ಚಿಕ್ಕದಾದಂಥ ಮುಳ್ಳು ಚುಚ್ಚಿತು ಬಿಡು, ಏನಾಗಲ್ಲ, ನಡೀತದೆ. ಮುಂದೊಂದು ದಿನ ಅದು ದೊಡ್ಡ ಗಾಯವಾಗಿ ನಂತರ ಸೆಪ್ಟಿಕ್ ಆಗಿ ಅನಾಹುತಗಳು ಉಂಟಾಗೋದಕ್ಕಿಂತ ಮುಂಚೆನೆ ಹುಷಾರಾಗಬೇಕು. ಇವತ್ತು ಅನೇಕ ದೇವರು ನಂಬಿರುವಂಥ ಮಕ್ಕಳು ಸಣ್ಣ ಸಣ್ಣ ಪಾಪಗಳು ಏನಾಗ್ತದೆ? ಏನಾಗಲ್ಲ. ಟೈಮ್ ವೇಸ್ಟ್ ಮಾಡಿದ್ರೆ ಏನಾಗುತ್ತೆ? ಏನಾಗಲ್ಲ. ಸಿನಿಮಾ ನೋಡಿದ್ರೆ ಏನಾಗುತ್ತೆ? ಏನಾಗಲ್ಲ. ಹರಟೆ ಹೊಡೆದ್ರೆ ಏನಾಗುತ್ತೆ? ಏನಾಗಲ್ಲ. ಈ ತರ ಡ್ರೆಸ್ ಹಾಕೊಂಡ್ರೆ ಏನಾಗುತ್ತೆ? ಏನಾಗಲ್ಲ. ಏನಾಗಲ್ಲ ಅಂತ ಯೋಚನೆ ಮಾಡುವಾಗಲೇ ಸೈತಾನು ನಿನ್ನೊಳಗೆ ಬರ್ತಾನೆ. ಆ ಚಿಕ್ಕದಾದಂಥ ಅವಕಾಶವನ್ನು ನೋಡಿಕೊಂಡು ಅವನು ನಿನಗೆ ಇವತ್ತು ಇದು ಏನಾಗಲ್ಲ, ನಾಳೆ ಅದು ಏನಾಗಲ್ಲ, ಇನ್ನೊಂದು ದಿನ ಏನೂ ಆಗಲ್ಲ ಅಂತೇಳಿ ನಿನ್ನ ಜೀವಿತನ ಹಾಳು ಮಾಡ್ತಾನೆ. ಆ ಕತ್ತೆ ಕೂಡ ಮೊಟ್ಟ ಮೊದಲಿಗೆ ಮೂತಿ ಇಟ್ಟಾಗೆ ಏನಾಗಲ್ಲ, ಪರವಾಗಿಲ್ಲ. ಕಾಲು 2 ಇಟ್ಟಾಗಿ ಏನಾಗಲ್ಲ, ಪರವಾಗಿಲ್ಲ, ಪರವಾಗಿಲ್ಲ, ಏನಾಗಲ್ಲ ಅನ್ನುವಂಥ ಒಂದು ನಿರ್ಲಕ್ಷ್ಯ ಸ್ವಭಾವ ಕೊನೆಗೂ ಅವನನ್ನು ಹೊರಗಾಗ್ತು. ಹಾಗೇನೆ ನಾವಿವತ್ತು ಮಾಡುವಂಥ ಸಣ್ಣ ಪುಟ್ಟ ಪಾಪಗಳೇ ಏನಾಗಲ್ಲ 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 ಅಂತ ಆಲೋಚನೆ ಮಾಡ್ತಾ ಇದ್ರೆ ಮುಂದೊಂದು ದಿನ ಅವು ನಮ್ಮನ್ನ ದೇವರ ಸನ್ನಿಧಾನದಿಂದ ಅಂದ್ರೆ ಪರಲೋಕ ರಾಜ್ಯದಿಂದ ಹೊರಗಾಗ್ಬಿಡ್ತಾವೆ ನಾವು. ಯಾಕೆ? ಪರಲೋಕ ರಾಜ್ಯದಲ್ಲಿ ಹೊಲೆಯಾದದ್ದು ಒಂದು ಇರೋದಿಲ್ಲ. ಅಲ್ಲಿ ನೀನು ತಣ್ಣಗಾದ್ರೂ ಇರ್ಬೇಕು ಅಥವಾ ಬೆಚ್ಚಗಾದ್ರೂ ಇರ್ಬೇಕು. ಉಗುರು ಬೆಚ್ಚಿನ ಸ್ಥಿತಿಯಲ್ಲಿ ಇದೆಯೋ ದೇವರ ಬಾಯಿಂದ ಕಾರಲ್ಪಡ್ತೀಯ. ಅದಕ್ಕಾಗಿ ಇವತ್ತು ದೇವನಂಬಿರುವಂತ ಮಕ್ಕಳಿಗೆ, ಪ್ರತ್ಯೇಕವಾಗಿ ಯವನಸ್ಥರಿಗೆ ಸೀರಿಯಸ್ನೆಸ್ ಇಲ್ಲ. ದಿನಲ ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡಬೇಕು, ಪರಿಶುದ್ಧತೆನ ಕಾಪಾಡ್ಕೊಳ್ಬೇಕು, ಕಣ್ಣಿಂದ ಕೆಟ್ಟದ ಯಾವ ಸೀರಿಯಸ್ನೆಸ್ ಇಲ್ಲ. ಏನಾಗುತ್ತೆ? ತಂದೆ ತಾಯಿ ಹೇಳಕ್ ಬಂದ್ರೆ ನಿನಗೇನು ಗೊತ್ತಮ್ಮ, ಏನಾಗುತ್ತೆ? ನಾನೇನು ಅಂತ ದೊಡ್ಡ ತಪ್ಪು ಮಾಡಿದ್ದೇನ? ದೊಡ್ಡ ತಪ್ಪು ಮಾಡಿಲ್ಲ ಕಣೋ ನೀನು. ಆದ್ರೆ ಆ ಸಣ್ಣ ಪಾಪಗಳೇ ನಿನ್ನನ್ನು ಮುಚ್ಚುತ್ತವೆ ಅನ್ನೋಂಥದ್ದು ಗೊತ್ತಿಲ್ಲ. ಸಮುದ್ರದಲ್ಲಿ ಹೋಗುವಂತ ಒಂದು ಹಡಗು, ಆ ಹಡಗಿಗೆ ಒಂದು ದೊಡ್ಡ ತೂತು ಬಿದ್ದು ನೀರು ಒಳಗೆ ಬರ್ಬೇಕನ್ನೋ ಅವಶ್ಯಕತೆ ಇಲ್ಲ. ಒಂದು ಚಿಕ್ಕ ತೂತಿದ್ರು ಇವತ್ತಿಲ್ದ್ರೆ ನಾಳೆ ಮುಳುಗುತ್ತೆ. ಯಾಕೆ? ಅದೇ ದಾರಿ ಮಾಡ್ಕೊಳ್ಳುತ್ತೆ ನೀರು ಬರೋದಕ್ಕೆ. ಇವತ್ತು ದೇವನಂಬಿರುವಂತ ಮಕ್ಕಳು ನಾವು ಪಾಪ ಮಾಡ್ತಾ ಇದ್ದಾಗ ಕೂಡ ಈ ಪಾಪ ಏನಾಗಲ್ಲ ಬಿಡು, ಏನಾಗಲ್ಲ ಅಂತೇಳಿ ನಿರ್ಲಕ್ಷ್ಯ ಮಾಡ್ತಾ ಇದ್ರೆ ಅದು ನಿನ್ನನ್ನು ಒಂದು ದಿನ ಮುಚ್ಚಿದ ಮೇಲೆ ಗೊತ್ತಾಗುತ್ತೆ ನಿನಗೆ. ಅದಕ್ಕಾಗಿ ವಾಕ್ಯ ಕೇಳುವಂತ ದೇವ ಮಗು, ಸಣ್ಣ ಪಾಪ ಅಂತೇಳಿ ನಿರ್ಲಕ್ಷ್ಯ ಮಾಡಬೇಡ. ದೇವರ ಸನ್ನಿಧಾನದಲ್ಲಿ ಬಂದು ಮೊಣಕಾಲು ಹಾಕಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿ ಮಾಡಿರೋ ತಪ್ಪನ್ನು ಒಪ್ಪಿಕೊಂಡು ಬಿಟ್ಬಿಡು. ಇನ್ನು 2ನೇದು, ಅಷ್ಟು ದೊಡ್ಡ ವಿಶೇಷವಾದ ರಕ್ಷಣೆನ ದೇವರು ನಮಗೆ ಕೊಟ್ಟಿರುವಾಗ ಅದನ್ನೇ ಯಾವ ರೀತಿ ನಿರ್ಲಕ್ಷ್ಯ ಮಾಡ್ತಾ ಇದ್ದೇವೆ ನಾವು. ಯಾವುದೋ ಒಂದು ಕಾಸ್ಟ್ಲಿ ಮೊಬೈಲ್ ಕೈಲಿದೆ ಅಂದರೆ ಎಷ್ಟು ಕೇರ್ಫುಲ್ ಆಗಿ ಹಿಡ್ಕೋತೇವೆ ಅದನ್ನೆಲ್ಲ. ಬರೀ 15,000 20,000 ಹಬ್ಬ ಬಂದರೆ 30,000, ಏನು ಐಫೋನ್ ಇದ್ರೆ 1,00,000.
ಒಂದು 15,000 ಅಥವಾ ಮೊಬೈಲ್ಗೆ ಎಷ್ಟು ಬೆಲೆ ಕೊಡ್ತೇವೆ, ಅಥವಾ ಒಂದು 15 ಲಕ್ಷದ ಕಾರ್ ತೊಗೊಂಡು ಡೈಲಿ ನೋಡ್ತವೆ, ಡೈಲಿ ಅದನ್ನು ಒರೆಸ್ತವೆ, ಹಾಗಾಗಿ ಸರ್ವಿಸಿಂಗ್ ಬಿಡ್ತವೆ. ಎಷ್ಟು ಕೇರ್ಫುಲ್ ಅಲ್ಲ. ದೇವರು ನಿನಗೆ ಕೊಟ್ಟಿರುವಂಥ ರಕ್ಷಣೆ ಯಾವ ವಸ್ತುಗಳನ್ನಾಗಲಿ ಎಷ್ಟೇ ದುಡ್ಡು ಕೊಟ್ಟರು ಕೂಡ ಸಂಪಾದನೆ ಮಾಡೋಕ್ಕಾಗೋಲ್ಲ. ಯಾಕಂದರೆ ಪರಾತ್ಪರನಾಗಿರುವಂಥ ದೇವರೇ ಸ್ವರಕ್ತ ಕೊಟ್ಟಿರುವಂಥ ರಕ್ಷಣೆ ಅದು. ಸ್ವಂತ ಪ್ರಾಣವನ್ನೇ ಕೊಟ್ಟಿರುವಂಥ ರಕ್ಷಣೆ ಅದು. ಅದನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಶುರು ಮಾಡಿದರೆ ಪರಲೋಕದಿಂದ ಹೊರಗಡೆರೋ ದರಿದ್ರವಾದಂಥ ಸ್ಥಿತಿ ನಮಗೆ ಸಿಗುತ್ತೆ. ಅದಕ್ಕಾಗಿ ಆತ್ಮೀಯತೆಯನ್ನು ತುಂಬ ಸೀರಿಯಸ್ ಆಗಿ ತಗೊಳ್ರಿ. ಆತ್ಮೀಯತೆಯನ್ನು ತುಂಬ ಜಾಗರೂಕತೆಯಿಂದ ಮೇಂಟೈನ್ ಮಾಡ್ರಿ. ವಾಕ್ಯ ಓದೋ ವಿಷಯದಲ್ಲಿ, ಪ್ರಾರ್ಥನೆ ಮಾಡೋ ವಿಷಯದಲ್ಲಿ, ಆಲಯಕ್ಕೆ ಹೋಗೋ ವಿಷಯದಲ್ಲಿ, ಸಹವಾಸದಲ್ಲಿ ನಿರ್ಲಕ್ಷ್ಯಗಳು ಬೇಡ. ಯಾವಾಗ ನೀನು ಈ ಆತ್ಮೀಯ ಯಾತ್ರೆಯಲ್ಲಿ ರಕ್ಷಣೆಯನ್ನು ತುಂಬ ಸೀರಿಯಸ್ ಆಗಿ ತಗೊಂಡು, ಎಷ್ಟೋ ಜನ ಈ ಲೋಕದಲ್ಲಿ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಅಂದ ಚಂದ ಉಳ್ಳವರಿದ್ದಾರೆ, ಅವರಿಗೆ ಸಿಗಲಾರ್ದಂಥ ಭಾಗ್ಯವನ್ನು ದೇವರು ನನಗೆ ಕೊಟ್ಟಿದ್ದಾನೆ. ದೀನನಾದಂಥ ನನ್ನನ್ನು ದೇವರು ನೆನಪು ಮಾಡಿಕೊಂಡು ಕೊಟ್ಟಿದ್ದಾನೆ ಅಂತೇಳಿ ಯಾವಾಗ ಒಂದು ಆ ಆಲೋಚನೆಯಿಂದ ತುಂಬಿಸಲ್ಪಡ್ತೀಯೋ, ಆ ರಕ್ಷಣೆ ನೀನು ವಿಶೇಷವಾದದ್ದಾಗಿ ನೋಡ್ತೀಯ. ಆಗ ಈ ಆತ್ಮೀಯ ಯಾತ್ರೆ ಸುಗಮವಾಗಿ ಸಾಗುತ್ತೆ. ನೀನು ತಲುಪಬೇಕಾಗಿರುವಂಥ ಸ್ಥಳವನ್ನು ತಲುಪ್ತೀಯ. ಇಲ್ಲದೆ ಹೋದರೆ ಯಾವುದೋ ಒಂದು ಹಡಗು ಚಿಕ್ಕ ಹೋಲ್ ಬಿತ್ತು ಅಂದರೆ ಖಂಡಿತ ಮಾರ್ಗ ಮಧ್ಯದಲ್ಲಿ ಏನಾಗಲ್ಲ ಬಿಡು ಅಂತೇಳಿ ಪ್ರಯಾಣ ಬೆಳೆಸಿದರೆ ಮಾರ್ಗ ಮಧ್ಯದಲ್ಲಿ ಮುಳುಗೋಗುತ್ತದು. ಈ ಆತ್ಮೀಯ ಯಾತ್ರೆಯಲ್ಲಿ ಕೂಡ ನಾವು ಸಣ್ಣ ಪಾಪ ಏನೂ ಆಗಲ್ಲ ಅಂತೇಳಿ ಆತ್ಮೀಯ ಯಾತ್ರೆಯನ್ನು ಬೆಳೆಸಿದರೆ ಎಲ್ಲೋ ದೇವರು ಬರೋದಕ್ಕಿಂತ ಮುಂಚೆ, ಈ ಲೋಕಯಾತ್ರೆ ನೀನು ಮುಗಿಸೋದಕ್ಕಿಂತ ಮುಂಚೆ ಪಾಪದಲ್ಲೇ ನಿನ್ನ ಜೀವನ ಕೊನೆಗಾಳುತ್ತೆ. ಅದಕ್ಕಾಗಿ ಈ ನಿರ್ಲಕ್ಷ್ಯ ಸ್ವಭಾವವನ್ನು ತೆಗೆಯೋಣ. ಖಂಡಿತ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಗಾಡ್ ಬ್ಲೆಸ್ ಯು.